ಅಮ್ಮ ಇನ್ನ ಕಾಫಿ ಕುಡ್ಕೊಂಡು ನಿಂತಿದ್ದೀಯ. ಇನ್ನು ಯಾವಾಗ ಹೋಗೋದು? 7 ಗಂಟೆ ಆಗ್ತಾ ಬಂತು. ನೋಡು 7 ಗಂಟೆ ಆಗೈತಲ್ಲಿ ಟೈಮ್. ಇನ್ನು ಯಾವ ಕಾಲಕ್ಕೆ ನಾವು ಎದ್ದೋಗೋದು? ನೀನು ಇನ್ನು ಇವಾಗ ಕಾಫಿ ಕುಡ್ಕೊಂಡು ಬಿಸ್ಕೆಟ್ ಹದ್ಕೊಂಡು ಏನು ತಿಂತಾ ಇದ್ದೀಯ? ನನ್ನ ಗಾಡಿ ನಿಲ್ಲಿಸಿ ಎಷ್ಟೊತ್ತಾಯ್ತು ಆಚೆ ಕಡೆ. ನೋಡು ಪಾಪ ನನ್ನ ಗಾಡಿನ ವೆಯ್ಟಿಂಗ್ ಮಾಡ್ತಾ ಇದೆ ಕಣ್ರಿ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಮಯ 7 ಗಂಟೆ ಆಗಿದೆ ಆಲ್ರೆಡಿ. ಇವತ್ತು ಸ್ವಲ್ಪ ತಡವಾಗಿ ಹೋಗ್ತಾ ಇದ್ದೀವಿ, ಯಾಕಂದರೆ ಸ್ವಲ್ಪನೇ ಕಾಯಿ ಬಿಡಿಸೋದಿರೋದು. ಅದಾದಮೇಲೆ ಔಷಧಿ ಹೊಡಿಬೇಕು. ನೆನೆ ಔಷಧಿ ತಗೊಬಂದಲ್ಲ, ಅದನ್ನೆಲ್ಲ ಇವತ್ತು ಸ್ಪ್ರೇ ಮಾಡಬೇಕು. ಇದೊಂದು ಕೆಲಸ ಇದೆ ಇವತ್ತು. ಅಂದರೆ ಮೇಲೆಯಿಂದ ತೊಂಡೆ ಗಿಡಕ್ಕೆ ಆಗಲಿ ಗಿಡಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ಕೂಡ ಇವತ್ತು ಔಷಧಿನ ಸ್ಪ್ರೇ ಮಾಡಬೇಕು. ಹಾಗಾಗಿ ಸ್ವಲ್ಪ ತಡವಾಗಿ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಇನ್ನೂ ಬಿಸ್ಕೆಟ್ ತಿಂತಾ ಇದ್ದಾರೆ. ಕಾಫಿನೆಲ್ಲ ಹತ್ಕೊಂಡು ಪ್ರೇಮಕ್ಕ ಬೇಗ ಬೇಗ ತಿನ್ನು, ಹೋಗೋಣ. ಇನ್ನ ಹತ್ರ ಬಾ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೀನಾ? ಓಕೆ ಫ್ರೆಂಡ್ಸ್, ಕಾಯೆಲ್ಲ ಬಿಡಿಸಿದ್ದಾಯ್ತು. ಇವಾಗ ಏನಪ್ಪ ಅಂತ ಹೇಳಿದ್ರೆ ಆಗ್ಲ ಗಿಡಕ್ಕೆ ಬಂದು ಬೇಸಾಯ ಬಿಡಬೇಕು. ಇವತ್ತು ಯಾವ್ದು ಬಿಡ್ತಾ ಇರೋದು ಅಂತ ಹೇಳಿದ್ರೆ 126010 ಬಿಡ್ತಾ ಇರೋದು. ಆಲ್ಮೋಸ್ಟ್ 10 kg ತಂದೆ. 2 ಕವರ್ಗಳು, 1 ಡ್ರಮ್ ಆಲ್ರೆಡಿ ಆ ಕಡೆ ಓಡೈತೆ. ಇನ್ನು ಇದಕ್ಕೆ ಬಿಡಬೇಕು ಇವಾಗ. ಹಾಗಾಗಿ ಇನ್ನು 5 kg ಏನಂದರೆ ಡಿವೈಡ್ ಮಾಡ್ಕೊಂಬಿಡ್ತೀನಿ ಅಲ್ಲೇ. ಯಾಕೆ ಸುಮ್ಮನೆ ರಿಸ್ಕೋ? ನಾವು ಒಂದು ಅಂದಾಜು ಮೇಲೆ ಹಾಕೋದು. ಸುಮ್ಮನೆ ಒಂದಕ್ಕೆ ಜಾಸ್ತಿ ಒಂದು ಕಡಿಮೆ ಬೇಡ ಅಂದ್ಬಿಟ್ಟು ಕರೆಕ್ಟಾಗಿ ಅಲ್ಲೇ ಫಿಲಪ್ ಮಾಡ್ಕೊಂಡು ಬಂದೆ. ಇವತ್ತು 126010 ಬಿಡ್ತಾ ಇದ್ದೀನಿ. ಮೊನ್ನೆ ಬಂದು 19 ಬಿಟ್ಟಿದ್ದೆ, ಇವತ್ತು ಬಂದು 126010 ಬಿಡ್ತಾ ಇದ್ದೀನಿ. ಏನಕ್ಕಪ್ಪ ಇವನು ಈ ಥರ ಲೂಸ್ ತಗೊಬರ್ತಾನೆ, ಒಂದೇ ಸರಿ ಮೂಟೆ ತಗೊಂಡು ಬಂದು ಬಿಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಒಂದು ಸರಿ ಬಂದು 19 ಬಿಡ್ತೀನಿ, ಇನ್ನೊಂದು ಸರಿ ಬಂದು 126010 ಬಿಡ್ತೀನಿ, ಇನ್ನೊಂದು ಸರಿ ಬಂದು ಬೂಸ್ಟ್ ಬಿಡ್ತೀನಿ. ಈ ಥರ ವೆರೈಟಿ ವಾರಕ್ಕೊಂದ್ಸರಿ ಚೇಂಜ್ ಮಾಡ್ಕೊತಾ ಹೋಗ್ತೀನಿ. ಸುಮ್ಮನೆ ಮೂಟೆ ತಗೊಂಡು ಬಂದರೆ ನಾವು ಒಂದು ಸರಿ ಮೂಟೆನ ಓಪನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಜಾಸ್ತಿ ದಿನ ಮಡಗಂಗಿಲ್ಲ. ಜಾಸ್ತಿ ದಿನ ಮಡಗಿದ್ರೆ ಅದರಲ್ಲಿರೋ ಒಂದು ಟೆಂಪರ್ ಎಲ್ಲ ಹೊಲ್ಟೋಗುತ್ತೆ. ಹಾಗಾಗಿ ಈ ಥರ ಒಂದು 5 kg, ಒಂದು 10 kg ತಗೊಬತ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊತಾ ಇರ್ತೀನಿ. ಈ ಥರ ನಡೀತದೆ ಕೆಲಸ. ನೋಡಿರಿ ಯಾವ ಥರ ಇದೆ. ಒಂಥರ ಬೆಸೆ ಕಾಣಿಸ್ತೈತಾ? ಒಂಥರ ಈ ಬುಲೋಕಸ್ ಬರುತ್ತಲ್ವಾ, ಸೇಮ್ ಅದೇ. ಪಕ್ಕದಲ್ಲಿ ಬುಲೋಕಸ್ ಅಂತ ಇಕ್ಬಿಟ್ರೆ ಸೇಮ್ ಟು ಸೇಮ್ ಅದೇ ಥರ ಇರ್ತೈತೆ. ಆ ಥರ ಇದೆ. ಒಂದೇ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ಹೇಗಿದೆ ನೋಡೋಣ. ಏನು ತಿಂತಾ ಇದ್ದೀನ? ಸುಮ್ಮನೆ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ಒಂಥರ ಹುಳಿ ಇದೆ. ಈ ರಿಮೋಟ್ಗೆ ಹಾಕ್ತಿರಲ್ಲ ಶೆಲ್ಲು ನಾಲ್ಗಿನಲ್ಲಿ ಮಾಡ್ಕೊಂಡು ಯಾವ ಥರ ಚಿಟ ಅಂತೈತೆ, ಅದೇ ಥರ ಇದೆ. ಸೇಮ್ ಟು ಸೇಮ್, ಇನ್ನೇನು ಇಲ್ಲ. ಓಕೆ, ಇವಾಗ ಫಸ್ಟು ಡ್ರಮ್ಗೆ ಹಾಕೋಣ. ಏನಕ್ಕಪ್ಪ ಈ ಥರ ಕವರ್ ಆಡಿಸ್ತಾ ಇದ್ದೀನಿ ಅನ್ಕೊಂಡ್ರ? ಒಂದೇ 1 ಗ್ರಾಮ್ ಕವರ್ ಇಟ್ಕೊಂಡು, ಯಾಕಂದರೆ ದುಡ್ಡು ಕೊಟ್ಟು ತಗೊಂಬಂದಿದ್ದೀನಿ. KG ಬಂದು 190 ರೂಪಾಯಿ. 10 kg ತಗೊಂಬಂದೆ, 1900 ರೂಪಾಯಿ ಆಗೈತೆ. ಹತ್ರ ಬಾ, ತೋರ್ಸು ಡ್ರಮ್, ತೋರ್ಸು ಬಾ. ತೋರಿಸಿ ನಾನು ಇನ್ನು 3/4 ಡ್ರಮ್ ಇವಾಗ ನೀರು ತುಂಬಿಸಿದ್ದೀನಿ. ಸ್ವಲ್ಪ ಹೊತ್ತು ಊರಾಗಿ ಬಿಟ್ಬಿಡೋಣ. ಏನಂದರೆ ಸುಮ್ಗೆ ನೀರು ಬಿಟ್ಟರೆ ಸಾಕು, ಇಮಿಡಿಯೇಟಾಗಿ ಕರ್ತಾ ಇದೆ. ಆದರೂ ಸ್ವಲ್ಪ ಇರಲಿ ಅಂದ್ಬಿಟ್ಟು 3/4 ಡ್ರಮ್ ತಿಸ್ಬಿಟ್ಟಿದ್ದೀನಿ. ಇನ್ನು ಇದಕ್ಕೆ ಬಿಟ್ಟಾಗ ಸುಮ್ಮನೆ ಹಂಗೆ ಕೈ ಆಡಿಸ್ಬಿಟ್ಟು ಡ್ರಿಪ್ಪಲ್ಲಿ ಬೇಸಾಯ ಬಿಟ್ರೆ ಮುಗ್ದೋಯ್ತು ಕೆಲಸ. ಮೊದಲೆಲ್ಲ ಮೂಟಿಗಳ ಗಟ್ಟಲೆ ತಗೊಂಬಂದು ಚಲ್ಕೊಂಡು ಕುತ್ಕೊಳೋದು, ಬಕೆಟಲ್ಲಿ ಹಾಕೊಂಡು ಕುತ್ಕೊಳೋದು, ಆ ಥರ ಸೀನೇ ಇಲ್ಲ ಇವಾಗ. ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು ಡ್ರಿಪ್ ಬೇಸಾಯಗಳು ಮೊನ್ನೆ 19 ಬಿಟ್ಟೆ, ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಬಂದೈತೆ. ಅದಕ್ಕೆ ಸರಿ 126010 ಬಿಟ್ಟಿದ್ದೀನಿ ಕಣ್ರಿ. ಇವಾಗ ನೆಕ್ಸ್ಟು ಅದಕ್ಕೆ ಆಡ್ತಾ ಇದೆ. ಇವಾಗ ನೆಕ್ಸ್ಟ್ ಈ ಗೇಟ್ ಒಳಗೆ ಬಿಡಬೇಕು. ತೋರಿಸಲಿ ಏನು ಕ್ಯಾಮ್ರಾಮ್ಯಾನಮ್ಮ, ಎಲ್ಲ ನಿಂಗೆ ಕೇಳ್ಕೊಡ್ಬೇಕಾ? 10 ವರ್ಷ 20 ವರ್ಷ ಅಂತ.
ಅದೇನು ಕ್ಯಾಮ್ರಾಮೇನ ಸರಿ ಇಲ್ಲ ನೀನು. ಈಗ ಬಂದು ಡ್ರಮ್ ತುಂಬ ನೀರು ಬಿಟ್ಟು ಇವಾಗ ಕ್ಲೀನಾಗಿ ಬೇಸಾಯ ಎಲ್ಲ ಕರಗಿದೆ. ಮರ್ಕೂರಿ ಕೂಡ ಆನ್ ಮಾಡಿಬಿಟ್ಟಿದ್ದೀನಿ. ಕೆಲವೊಬ್ರು ಮರ್ಕೂರಿ ಅಂತಾರೆ, ಕೆಲವೊಬ್ರು ಮಂಚೂರಿ ಅಂತಾರೆ, ನಮ್ಗಂತೂ ಗೊತ್ತಿಲ್ಲ. ನಿಮ್ಗೇನು ಬೇಕಾರೋ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಕಡೆ ಏನಂತಾರ ಅರ್ಥ ಮಾಡ್ಕೊಳ್ರಿ. ನಾವು ಬಂದು ಮರ್ಕೂರಿ ಅಂತೀವಿ, ಮಂಚೂರಿ ಅಂತೀರಿ, ಒಂದೊಂದಂತಾರ ಅಂತಾರೆ. ಯಾವ್ದು ನಿಜನೋ ಯಾವ್ದು ಸುಳ್ಳೋ ನಮ್ಮ ತಾಯಣ್ಣ ನನಗಂತೂ ಗೊತ್ತಿಲ್ಲ ಕಣ್ರಿ. ಯಾವುದಂತಾರ ನಮಗಂತೂ ಗೊತ್ತಿಲ್ಲ. ನಿಮ್ಗೇನ ಗೊತ್ತಿದ್ರೆ ನೀವು ಯಾವ್ದು ಬೇಕಾರೋ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಕಡೆ ಏನಂತ ಕರೀತಾರೆ, ನಿಮ್ಮ ಊರ ಹೆಸರು ಮತ್ತು ಏನಂತ ಕರೀತಾರೆ ಅದನ್ನು ದಯವಿಟ್ಟು ಹೇಳ್ರಿ ನೋಡ್ತಾ ಇರೋರೆಲ್ಲ. ನಮ್ಮ ಕಡೆ ಎಲ್ಲ ಬಂದು ಮರ್ಕೂರಿ ಅಂತೀವಿ, ಮಂಚೂರಿ ಅಂತೀರಿ, ಕೆಲವೊಬ್ರು ಒಂದೊಂಥರ ಅಂತಾರೆ. ಏನಂದರೆ ಇದು ಡ್ರಿಪ್ಪಲ್ಲಿ ಬಿಡ್ತಾರದು ಇವಾಗ ಆಲ್ರೆಡಿ ಓಡ್ತಾ ಇದೆ ನೋಡಿ. ಇವಾಗ ಡೈರೆಕ್ಟ್ ಕರಗಿದೆ, ನೀರಲ್ಲಿ ಮಿಕ್ಸ್ ಆಗಿದೆ, ಡ್ರಿಪ್ ಓಡ್ತಾ ಇದೆ. ನೆಕ್ಸ್ಟು ಡೈರೆಕ್ಟ್ ಗಿಡಕ್ಕೆ ಎಕ್ತಾ ಇರ್ತೈತೆ. ಏನೇ ಹಾಕೋದ್ರೂ ಯಾವುದೇ ಬೇಸಾಯ ಆಗಲಿ ವಾರ ಬೇಕು ಕೆಲಸ ಮಾಡೋದಕ್ಕೆ. ಓಕೆ ಫ್ರೆಂಡ್ಸ್, ಬೇಸಾಯ ಬಿಟ್ಟಿದ್ದಾದಮೇಲೆ ಈಗ ಬಂದು ನೆಕ್ಸ್ಟ್ ಡ್ರಮ್ಗಳಿಗೆಲ್ಲ ನೀರು ತುಂಬಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಔಷಧಿ ಹೊಡಿಬೇಕು. ಔಷಧಿಗಳನ್ನೂ ಕೂಡ ಎಲ್ಲ ತೊಗೊಂಬಂದು ಇಟ್ಟಿದ್ದೀನಿ. ಚೀಲಗಳು ಕಾಣಿಸ್ತಾ ಇದೆಯಾ, ಅಲ್ಲೊಂದು ಮತ್ತು ಇಲ್ಲೊಂದು, ಇವೆರಡೂ ಕೂಡ ಒಂದು ತೊಂಡೆ ಗಿಡಕ್ಕೆ, ಇನ್ನೊಂದು ಬಂದು ಹಾಗಲ್ ಗಿಡಕ್ಕೆ, ಎರಡಕ್ಕೂ ಕೂಡ ಔಷಧಿ ಹೊಡಿಬೇಕು. ಕರೆಂಟ್ ಯಾವಾಗ ಹೋಗ್ಬಿಡ್ತಾಯಿತ್ತೋ ದಿಗ್ಲಿಗೆ, ಅದಕ್ಕೆಲ್ಲ ಮೊದಲೇ ನೀರು ತುಂಬಿಸಿ ಮಾಡ್ಕೊತಾ ಇದ್ದೀವಿ. ಯಾರೇ ಆಗಲಿ ರೈತರು ಫ್ರೆಶ್ಶಾಗಿ ನೀರು ಇಟ್ಕೊಳ್ರಿ, ಔಷಧಿನ ಸ್ಪ್ರೇ ಮಾಡ್ಕೊಳ್ರಿ. ಯಾಕಂತ ಹೇಳಿದ್ರೆ ಒಂದಿನ ಮುಂಚೆನೇ ನೀವೇನ ನೀರು ಹಿಡ್ದು ಮಾಡ್ಕೋದ್ರೆ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ಗೊತ್ತಿಲ್ಲ. ಆಲ್ಮೋಸ್ಟು ಯಾರನ್ನ ಅದಕ್ಕೆ ಕಳೆ ಔಷಧಿ ಮಿಕ್ಸ್ ಮಾಡಿದ್ರೆ ನಿಮ್ಮ ಬೆಳೆನೇ ಹೋಗೋ ಚಾನ್ಸಸ್ ಇರುತ್ತೆ. ಆ ಥರ ತುಂಬ ಕೇಸ್ಗಳು ನಡೆದಿದೆ. ಹಾಗಾಗಿ ನಮ್ಮ ರೈತರಿಗೆ ಇಷ್ಟು ಮಾತ್ರ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಥರ ಮಾಡ್ಕೊಳ್ರಿ, ಫ್ರೆಶ್ಶಾಗಿ ನೀರು ಇಟ್ಕೊಳ್ರಿ, ಫ್ರೆಶ್ಶಾಗಿ ಔಷಧಿ ಹೊಡೀರಿ. ಅಲ್ವೇ ನನ್ನಮ್ಮ? ಅಲ್ವಾ? ನಿಂಗೆ ಕೇಳಿಸ್ತಾ ಇಲ್ಲ, ಹ್ಞೂ ಅಂತ ಇದೆಯಾ? ಓಕೆ ಫ್ರೆಂಡ್ಸ್, ಈಗ ಬಂದು ಊಟ ಮಾಡ್ತಾ ಇದ್ದೀವಿ. ಏನಂದರೆ ಔಷಧಿ ಹೊಡಿಬೇಕು ಅಲ್ವಾ, ಹಾಗಾಗಿ ಸ್ವಲ್ಪ ದೊಡ್ಡ ಊಟ ಹಾಕೊಂಬಿಟ್ರೆ ಆರಾಮಾಗಿ ಔಷಧಿನ ಹೊಡಿಬೋದು. ಯಾರೇ ಆಗಲಿ ನಿಮ್ಮ ತೋಟಕ್ಕೆ ಔಷಧಿ ಸ್ಪ್ರೇ ಮಾಡಬೇಕಾದ್ರೆ ಏನೇ ಆಗಲಿ, ಅನ್ನನ, ಮುದ್ದೆನ, ದೋಸೆನ, ಪೂರಿನ ಏನೋ ಅಷ್ಟು ಹೊಟ್ಟೆ ತಿನ್ಕೊಂಡು ಅದಾದಮೇಲೆ ಔಷಧಿನ ಸ್ಪ್ರೇ ಮಾಡಿರಿ. ಯಾಕಂದರೆ ಸುಸ್ತಾಗೋಗುತ್ತೆ, ಆ ಸ್ಮೆಲ್ಗೆ ನಾವು ಸುಸ್ತಾಗೋತೀವಿ. ಹಾಗಾಗಿ ಅಷ್ಟು ಹೊಟ್ಟೆಗೆ ಊಟ ಹಾಕ್ಯಾಳ್ರಿ. ಓಕೆ ಫ್ರೆಂಡ್ಸ್, 2 ಬಾಟ್ಲು ಪೆಟ್ರೋಲ್ ತಂದಿದ್ದೀನಿ ಔಷಧಿ ಹೊಡೆಯೋದಕ್ಕೆ. ಏನಕ್ಕಪ್ಪ ಚಿಕ್ಕದು ಎತ್ಕೊಂಡೋಗಿದ್ದಾನೆ ಅನ್ಕೊಂಡ್ರಾ? ಆಲ್ಮೋಸ್ಟ್ ಬೇಸಾಯ ತಗೊಬರಕ್ಕೆ ಹೋಗಿದ್ದೆ, ಅವಾಗ ಜ್ಞಾನ ಬಂತು ಪೆಟ್ರೋಲು. ಅಲ್ಲೇ ಒಂದು 2 ಬಾಟ್ಲು ಎತ್ಕೊಂಡು ಯಾರೋ ಕೊಟ್ಟರು ಪುಣ್ಯಾತುಂಬ್ರು, ಅದನ್ನು ತುಂಬಿಸ್ಕೊಂಡು ಬಂದೆ. ಏನಂದರೆ ಈ ಗಾಡಿ ತುಂಬ ಚೆನ್ನಾಗಿ ಮೈಲೇಜ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತೈತೆ ಕಣ್ರಿ. ಸ್ಕೂಟ್ರ್ಗಿಂತ ಇದು ಬೆಸ್ಟ್ ಮೈಲೇಜಲ್ಲಿ. ಆ ಕಡೆ ಬಿಸಾಕು. ಔಷಧಿ ಎಲ್ಲ ಸ್ಪ್ರೇ ಮಾಡಿ ಮನೆಗೆ ಬರೋಸಕ್ಕೆ 3 ಗಂಟೆ. ಈಗ ಊಟ ತಿನ್ನಬೇಕು.
ಸಮಯ ಬಂದು 4 ಗಂಟೆ ಆಗಿದೆ. ಇವಾಗ ನಮ್ಮ ಮನೇಲಿ ಊಟ ಏನಪ್ಪ ಅಂದರೆ ಮಾಮೂಲಿನೇ ಸಾರು. ರೊಟ್ಟಿ ಕೇಳಿದೆ, ರೊಟ್ಟಿ ಮಾಡಾಕಿದ್ದಾರೆ ನಮ್ಮಮ್ಮ. ಸುಡ್ತಾ ಇದ್ದಾರೆ, ಸುಟ್ಟಿ ಹಾಕ್ತಾ ಇದ್ದಾರೆ. ಪ್ರೇಮಕ್ನವ್ರೆ ಹೇಗಿದ್ದೀರಾ? ಏನು ಅಂಗುರಾಯಿಸ್ತೀಯ? ಬನ್ನಿ ಫ್ರೆಂಡ್ಸ್, ರೊಟ್ಟಿ ತಿನ್ನೋಣ. ಏನು ರೊಟ್ಟಿಯಪ್ಪ ಅಂತ ಹೇಳಿದ್ರೆ ಇದು ಬಂದು ರವೆ ರೊಟ್ಟಿ. ಮನೆ ಮಾಡಾಕಿದ್ರು, ಚೆನ್ನಾಗಿತ್ತು. ಹಾಗಾಗಿ ಇನ್ನೊಂದು ಸರಿ ಬೆಮ್ಸ್ಕೊಂಡು ತಿಂತಾಯಿದ್ದೀನಿ. ಮನೆ ಥರ ಮಾಡಿದ್ಯಾ? ಚೆನ್ನಾಗಿ ಮಾಡಿಲ್ಲ? ಟೇಸ್ಟ್ ಮಾಡ್ತೀನಿ ಹೇಗಿದೆ ನೋಡೋಣ. ಪರವಾಗಿಲ್ಲ, ಚೆನ್ನಾಗಿತ್ತ. ರೊಟ್ಟಿ ತಿನ್ಬಿಟ್ಟು ಮತ್ತು ವಾಪಸ್ ತೊಟ್ಕೊಬಿಟ್ಟು ನೆಕ್ಸ್ಟ್ ಏನು ಕೆಲಸ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ರೊಟ್ಟಿ ತಿನ್ಕೊಂಡು ತೋಟ ಕಡೆ ಏನೋ ಬಂದೆ. ಕೆಲಸ ಅಂತೂ ಇದೆ, ಆದರೆ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ 4-5 ದಿನದಿಂದ ಒಂದೇ ಸಮ ಕೆಲಸ. ಹಾಗಾಗಿ ಇವತ್ತು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತಗೊಂಡೆ. ಇವಾಗ ಬಂದು ಕೆಲಸ ಇತ್ತು ಆಲ್ಮೋಸ್ಟ್, ಆದರೆ ಮಾಡೋಕ್ಕಾಗಲಿಲ್ಲ. ಇನ್ನೇನಿದ್ರು ಕೂಡ ಬಂದು ನಾಳೆ ನೋಡ್ಕೊಳ್ಳೋಣ. ಓಕೆ, ನೋಡೋದಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಬಹುದು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ಹಳ್ಳಿ ಹುಡುಗ ಬೆಳಿಬೇಕಂತ ಏನನ್ನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಇದ್ದರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ, ಒಬ್ಬ ಹಳ್ಳಿ ಹುಡುಗನ ಬೆಳೆಸಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.